ವೀಕ್ಷಕ ಬಂಧುಗಳೇ, ಇವತ್ತು ನಾನು ಬೆಂಗಳೂರಿನ ಕೆಲವು ಏರಿಯಾಗಳ ಪರಿಚಯನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾನು ಇರೋದು ಯಶವಂತಪುರ ಸರ್ಕಲಲ್ಲಿ. ಇದನ್ನು ಸಂವಿಧಾನ ಸರ್ಕಲ್ ಅಂತ ಕೂಡ ಕರೀತಾರೆ. ಸಂವಿಧಾನ ಸರ್ಕಲ್ ಅಂತ ಯಾಕೆ ಕರೀತಾರೆ ಅನ್ನೋದು ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಮೇ ಬಿ ಬರುವ ದಿನಗಳಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಇನ್ನಷ್ಟು ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ರೈಟ್ ಸೈಡಲ್ಲಿ ನಿಮ್ಗೆ ಕಾಣೋದು ಫ್ಲೈಓವರು. ಆ ಫ್ಲೈಓವರ್ ಆದ ತಕ್ಷಣವೇ ನಿಮಗೆ ಯಶವಂತಪುರ ಬಸ್ ಸ್ಟ್ಯಾಂಡ್ ಕೂಡ ಕಾಣೋದು. ಆ ಯಶವಂತಪುರ ಬಸ್ ಸ್ಟ್ಯಾಂಡ್ ಕಾಂಪ್ಲೆಕ್ಸ್ ಏನಿದೆಯಲ್ಲ, ಅಲ್ಲಿಯೇ ನಿಮಗೆ ಪಬ್ಲಿಕ್ ಟಿವಿ ಆಫೀಸ್ ಕೂಡ ಇರೋದು. ಪಬ್ಲಿಕ್ ಟಿವಿ ಏನು ರಂಗನಾಥ್ ಅವರು ನಡೆಸ್ಕೊಡುವಂತಹ ಏನು ಈ ಪಬ್ಲಿಕ್ ಟಿವಿ ಇದೆಯಲ್ಲ, ಅದರ ಆಫೀಸ್ ಕೂಡ ಅಲ್ಲೇ ಇರೋದು ಸ್ನೇಹಿತರೆ. ಸೊ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಸಿಗುತ್ತೆ. ಇಲ್ಲಿ ಹಿಂದೆ ಒಂದು ಗೋಪಾಲ್ ಅಂತ ಒಂದು ಥಿಯೇಟ್ರ್ ಇತ್ತು, ಆದರೆ ಅನ್ಫಾರ್ಚುನೇಟ್ಲಿ ಈಗ ಅದು ಆ ಥಿಯೇಟರ್ ಮುಚ್ಕೊಂಡು ಹೋಗಿದೆ. ಬರೀ ಒಂದೇ ಥಿಯೇಟ್ರ್ ಅಂತಲ್ಲ, ತುಂಬ ಥಿಯೇಟ್ರ್ಗಳು ಮುಚ್ಕೊಂಡು ಹೋಗಿದೆ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಕಾಣ್ತಾ ಇದೆ ಅದು ನನಗೆ, ಬಟ್ ನಿಮಗೆ ಇಲ್ಲಿ ಪ್ಯಾನ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ನಾನು ಗಾಡಿ ಬೇರೆ ಓಡಿಸ್ತಾ ಇದ್ದೀನಿ. ಬೆಂಗಳೂರು ಟ್ರಾಫಿಕ್ಕು ಇದೆ ನೋಡಿ ಸ್ನೇಹಿತರೆ. ಏನು ಬೆಂಗಳೂರು ಟ್ರಾಫಿಕ್ ಏನು ಹೊಸದೇನಲ್ಲ, ಎಲ್ಲರಿಗೂ ಚಿರಪರಿಚಿತ. ಅಷ್ಟೊಂದು ಕುಖ್ಯಾತಿಯನ್ನು ಪಡೆದಂತಹ ನಮ್ಮ ಬೆಂಗಳೂರು ನಗರ ಮೊದಲೆಲ್ಲ ಪ್ರಖ್ಯಾತಿಯನ್ನು ಪಡಿತಾ ಇತ್ತು ಕೆಲವೊಂದು ವಿಷಯಗಳಿಗೆ, ಈಗ ಕುಖ್ಯಾತಿಯನ್ನು ಪಡಿತಾ ಇದೆ ಈ ಟ್ರಾಫಿಕ್ ವಿಷಯದಿಂದ. ಬರೀ ಟ್ರಾಫಿಕ್ ಒಂದೇ ಅಲ್ಲ, ಟ್ರಾಫಿಕ್ ವೈಲೇಷನ್ನು, ಟ್ರಾಫಿಕ್ ರೂಲ್ಸ್ಗಳು ಯಾರೂ ಕೇರ್ ಮಾಡೋದಿಲ್ಲ ಇಲ್ಲಿ, ಅಂತಹ ಪರಿಸ್ಥಿತಿ ಆಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಜನ ಹೆಂಗಿರ್ತಾರೆ ಅವ್ರಾಗಿ ನಾವು ಇರಬೇಕಾಗತ್ತೆ. ನಾವೇನಾದರೂ ಯಾರಿಗಾದರೂ ನೀವು ಏನಾದರೂ ಒಂದು ಸಲಹೆ ಕೊಡೋಕ್ಕೆ ಹೋದರೆ ಮುಗ್ದೇ ಹೋಯ್ತು. ಅದಕ್ಕೆ ಯಾರಿಗೂ ಸಲಹೆ ಕೊಡೋಕ್ಕೆ ಹೋಗಬೇಡಿ ಜೀವನದಲ್ಲಿ. ಸೊ ಹಿಂದ್ಗಡೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣೋದು ನಿಮಗೆ ಬ್ರಿಗೇಡ್ ಗೇಟ್ವೇ, ಆಮೇಲೆ ಅಲ್ಲಿನೇ ನಿಮಗೆ ವರ್ಲ್ಡ್ ಟ್ರೇಡ್ ಸೆಂಟರ್ ಕೂಡ ಇರೋದು. ಮುಂದೆ ಹೋದರೆ ತೋರಿಸ್ತೀನಿ. ಆಮೇಲೆ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಇದೆ. ಮುಂದೆ ಹೋದರೆ ಇದನ್ನು ವಿವೇಕಾನಂದ ಸರ್ಕಲ್ ಅಂತ ಕರೀತಾರೆ. ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಮೆಟ್ರೋ ಮೇಲ್ಗಡೆ ಮೆಟ್ರೋ ಹೋಲ್ಸೇಲ್ ಅಂತ. ಸೊ ಅಲ್ಲಿ ಹೋಲ್ಸೇಲ್ ರೇಟ್ಗಳಲ್ಲಿ ಸಿಗುತ್ತೆ ಅಂತಾರೆ. ನನಗೇನು ಅಂಥ ಇಂಪ್ರೆಸಿವ್ ಆಗಿ ಕಾಣಲಿಲ್ಲ ಹೇಳಬೇಕು ಅಂದರೆ. ಒಂದೆರಡು ಸಲ ಹೋಗಿದ್ದೆ, ಜೊತೆಗೆ ನಾನು ಕಾರ್ಡ್ ಬೇರೆ ಮಾಡ್ಕೊಂಡಿದ್ದೀನಿ. ಬಟ್ ನನಗೇನು ಅಂಥ ಬೆನಿಫಿಟ್ ಆಗಿಲ್ಲ. ಮೇ ಬಿ ಈ ದೊಡ್ಡ ದೊಡ್ಡ ಅಂಗಡಿಗಳನ್ನೇ ನಡೆಸ್ತಿರ್ತಾರಲ್ಲ ಅಂಥವ್ರಿಗೇನಾದರೂ ಉಪಯೋಗ ಆಗ್ಬೋದು ಅಂದ್ಕೊತೀನಿ. ಯಾಕಂದರೆ ಇಲ್ಲೆಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿ, ಆಮೇಲೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ನೀವು ಒಂದು ಎರಡು ಸಿಗೋದಿಲ್ಲ ಅಲ್ಲಿ. ನೀವೇನಿದ್ರು ತೊಗೊಳ್ಳೋದ್ರೆ ಬಲ್ಕಲ್ಲಿ ತೊಗೋಬೇಕು, ಪ್ಯಾಕೆಟಲ್ಲೇ ತೊಗೋಬೇಕು. ಯಾವುದಾದ್ರೂ ಒಂದು ನೀವು ಚಿಕ್ಕ ಬ್ರಷ್, ಟೂತ್ ಬ್ರಷ್ ತೊಗೋಬೇಕು ಅಂದರೆ ಒಂದು ಕೊಡೋದಿಲ್ಲ ಅವರು. ನೀವು ತೊಗೊಂಡ್ರೆ ಫುಲ್ ಪ್ಯಾಕೆಟ್ 10 ಪ್ಯಾಕೆಟೇ ತೊಗೋಬೇಕು. ಅಂದರೆ ಇಲ್ಲೇನಂದರೆ ಅವ್ರು ಮೇನಾಗಿ ಮಾಡಿರೋದು ಈ ಅಂಗಡಿಗಳಿಗೋಸ್ಕರ, ಚಿಕ್ಕ ಚಿಕ್ಕ ಕಿರಾಣಾ ಸ್ಟೋರ್ಸ್ ಇರುತ್ತಲ್ಲ ಅಂಥವ್ರಿಗೆ. ಇಲ್ಲಿ ಮುಂದೆ ಕಾಣ್ತಾ ಇರೋದು ನಿಮಗೆ ಮೆಟ್ರೋ ರೈಲ್ವೆ ಸ್ಟೇಷನ್ನು. ಅದು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ, ಇದು ಮೆಟ್ರೋ ರೈಲ್ವೆ ಸ್ಟೇಷನ್ನು. ಇದು ಸ್ಯಾಂಡಲ್ವುಡ್ ಮೆಟ್ರೋ ರೈಲ್ವೆ ಸ್ಟೇಷನ್ ಸ್ನೇಹಿತರೆ. ಇದು ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಏನಿದೆಯಲ್ಲ, ಸೋಪ್ ಫ್ಯಾಕ್ಟ್ರಿ, ಅದರ ಮೆಟ್ರೋ ಸ್ಟೇಷನ್ನು. ಯಾವಾಗ ನೋಡಿದ್ರು ಟ್ರಾಫಿಕ್ ಜಾಮು ಜಾಮು ಜಾಮು. ನಿಜ ಹೇಳಬೇಕಂದ್ರೆ ಜೋಕ್ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನೀವು ಈ ಒಂದು ಬೆಂಗಳೂರು ಟ್ರಾಫಿಕ್ ಜಾಮಲ್ಲಿ ಬ್ರೆಡ್ಡನ್ನು ಎತ್ಕೊಂಬರೋದು ವಾಸಿ. ಯಾಕಂದರೆ ನಿಮಗೆ ಜಾಮ್ ಇಲ್ಲಿ ಫ್ರೀಯಾಗಿ ಸಿಗುತ್ತೆ. ತಿನ್ನೋ ಜಾಮಲ್ಲ, ಟ್ರಾಫಿಕ್ ಜಾಮು. ಎಷ್ಟೋ ಜನ ಹಿಂದೆ ಏನೋ ನನ್ನ ಪ್ರೀತಿಯ ಹುಡುಗಿ, ಏನೋ ನಾಗ್ತಿಹಳ್ಳಿ ಚಂದ್ರಶೇಖರ್ ಒಂದು ಸಿನಿಮಾ ಬಂದಿತ್ತು, ಅದರಲ್ಲೊಂದು ಹಾಡಿತ್ತು, ಕಾರ್ 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 ಅಂತ. ಎಲ್ಲಿ ನೋಡಿ ಕಾರ್ ಅಂತ. ಅದು ಹೆಚ್ಚು ಕಮ್ಮಿ 2000 ಇಸ್ವಿನೆಯಲ್ಲೇ ಇರಬೇಕು, 2001 ಅಥವಾ 2000 ಗೊತ್ತಿಲ್ಲ ನನಗೆ ಕರೆಕ್ಟಾಗಿ, ಅಥವಾ 99 ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ಬೆಂಗಳೂರಲ್ಲಿ ಇಷ್ಟು ಗಾಡಿಗಳಿರಲಿಲ್ಲ. ಹೀಗಾಗಿ ಅವರು ಕಾರ್ ಕಾರ್ ಅನ್ನೋದನ್ನು ಏನೋ ಅಮೇರಿಕಾದ ಕಾನ್ಸೆಪ್ಟಿಗೆ, ಅಮೇರಿಕನ್ ಇದಕ್ಕೆ ಅದನ್ನು ರಿಲೆವೆಂಟ್ ಆಗಿತ್ತು, ಅಲ್ಲಿ ಸರಿಯಾಗಿತ್ತು. ಆದರೆ ಇವತ್ತು ಅದೇ ಪರಿಸ್ಥಿತಿ ಬೆಂಗಳೂರಲ್ಲೂ ಆಗಿದೆ. ಯಾಕಂದರೆ ಬೆಂಗಳೂರಲ್ಲಿ ಸಹಿತ ಕಾರು 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 ಹೆಚ್ಚು ಕಡಿಮೆ 80 ರಿಂದ 90 ಲಕ್ಷ, ಇನ್ನೇನು ಸ್ವಲ್ಪ ದಿವಸಕ್ಕೆ 1 ಕೋಟಿ ರೂಪಾಯಿ, 1 ಕೋಟಿ ವೆಹಿಕಲ್ಗಳು ನಮ್ಮ ಬೆಂಗಳೂರಲ್ಲಿ ಆಗೋಗುತ್ತೆ. ಅಂಥ ಪರಿಸ್ಥಿತಿ ಇದೆ. ನೋಡೋಣ, ಯಾಕಂದರೆ ನನಗಂತೂ ಹೊರಗಡೆ ಹೋಗಬೇಕು ಅಂದರೆ ಬರುತ್ತೆ. ನೋಡಿ ನೋಡಿ ಇವ್ನು ಹೆಂಗೆ ತುರ್ಕೊತಾ ಇದ್ದಾರೆ. BMTC ಅಂದರೆ ಯಮದೂತರು ಇದ್ದಂಗೆ.
ಅವರು ಎಲ್ಲಿ ಯಾವ ಕಡೆ ತಿರುಗ್ತಾರೆ ಏನು ಮಾಡ್ತಾರೆ ಗೊತ್ತಾಗೋದಿಲ್ಲ. ಆ ಕಡೆ ಒಬ್ಬನು ಬರ್ತಾನೆ, ಈ ಕಡೆ ಒಬ್ಬನು ಬರ್ತಾನೆ. ನೀವು ಬಚಾವಾಗಿ ಹೋಗೋದೇ ದೊಡ್ಡ ವಿಷಯ ಕಂಡ್ರೆ. ಇಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಏನು ಮಾಡೋಕ್ಕಾಗತ್ತೆ, ಜೀವನದಲ್ಲಿ ಹೋಗ್ತಾ ಇರಬೇಕು. ಬೆಂಗಳೂರು ಅನ್ನೋದು ನಿಜ ಹೇಳಬೇಕು ಅಂದರೆ ಯುವಕರಿಗೆ ಎಷ್ಟು ಇದು ಅಟ್ರ್ಯಾಕ್ಟ್ ಮಾಡುತ್ತೋ ವಯಸ್ಸಾದಂತೆ ಬೇಜಾರಾಗಿ ಹೋಗುತ್ತೆ. ಮುಂದೆ ನಮಗೆ ಕಾಣ್ತಾ ಇರೋದು, ಸ್ವಲ್ಪ ಮುಂದೆ ಹೋದರೆ ಇಸ್ಕಾನ್ ಟೆಂಪಲ್ ಕೂಡ ಕಾಣುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ನನ್ನ ಗಾಡಿಯಲ್ಲಿ ಎಷ್ಟಾಗುತ್ತೆ, ಎಷ್ಟು ಶೂಟ್ ಮಾಡೋಕ್ಕಾಗತ್ತೆ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನಿಮಗೆ ಬಸವೇಶ್ವರ ಸರ್ಕಲ್ ಅಂತಾರೆ ಇದಕ್ಕೆ. ಬಸವೇಶ್ವರನ ಮೂರ್ತಿ ಕೂಡ ನೀವು ಇಲ್ಲಿ ಕಾಣ್ಬೋದಾಗಿದೆ. ಲೆಫ್ಟ್ ಸೈಡ್ ಹೋದರೆ ವರ್ಲ್ಡ್ ಟ್ರೇಡ್ ಸೆಂಟರು, ಆಮೇಲೆ ಒಂದು ಮಾಲ್ ಕೂಡ ಇದೆ, ಪ್ರಸಿದ್ಧ ಮಾಲ್ ಕೂಡ ಇದೆ. ಮುಂದೆ ಇದನ್ನೇ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಂತಲೂ ಕರೀತಾರೆ. ಲೆಫ್ಟ್ ಸೈಡ್ ಇದೆಯಲ್ಲ, ಇದೆಲ್ಲ ಮಾಲ್ಗೆ ಹೋಗುವಂಥ ದಾರಿ, ವರ್ಲ್ಡ್ ಟ್ರೇಡ್ ಸೆಂಟ್ರಿಗೆ ಹೋಗುವಂಥ ದಾರಿ. ನಾವೀಗ ರೈಟ್ ಸೈಡಿಗೆ ಹೋಗೋಣ. ಮುಂದೆ ನೀವು ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಕೂಡ ಕಾಣ್ಬೋದು. ಇಲ್ಲಿ ಮ್ಯಾನ್ಷನ್ ಹೌಸ್ ಅಂತಿದೆ. ಇದು ಒಂಥರ ಕುಡುಕರ ಮಾಲ್ ಅಂತಲೇ ಕರಿಬೋದು. ಸೊ ನಿಮಗೆ ಮುಂದೆ ಕಾಣ್ತಾ ಇರೋದು ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ. ಅಲ್ಲೊಂದು ಕೆಂಪು ಬಣ್ಣದ ಬೋರ್ಡ್ ಕಾಣ್ತಾ ಇದೆಯಲ್ಲ ನಿಮಗೆ, ಅದು ಸ್ಯಾಂಡಲ್ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಫ್ಯಾಕ್ಟ್ರಿ ಅಂತಲೇ ಬರ್ತಿದ್ದಾರೆ. ನೀವು ಅಷ್ಟೇ ಅದನ್ನು ನೋಡಿ ಓದಿರ್ಬೋದು. ಮುಂದೆ ನಮಗೆ ಹೋಗ್ತಾ ಇದ್ದರೆ ನಾವೀಗ ಮಹಾಲಕ್ಷ್ಮಿ ಲೇಔಟ್ ಮೂಲಕ ನವರಂಗಿಗೆ ಹೋಗ್ತಾ ಇದ್ದೀವಿ. ಸೊ ಮೆಟ್ರೋ ಸ್ಟೇಷನ್ ನೀವು ಕಾಣ್ಬೋದು. ಇದು ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಂತಾರೆ ಇದಕ್ಕೆ. ನಿಜ ಹೇಳ್ಬೇಕಂದ್ರೆ ಇದರ ಮಾರ್ಗದ ಹೆಸರು ದರಾ ಬೇಂದ್ರೆ ಅಂತ ಇರಬೇಕು, ಬಟ್ ಯಾರೂ ಕರೆಯೋದಿಲ್ಲ. ಅದು ಯಾವಾಗಲೂ ಹಾಗೇ ಮೊದಲು ಏನು ಹೆಸರು ಬೀಳುತ್ತೆ. ಈ ಲೆಫ್ಟ್ ಸೈಡಲ್ಲಿ ನಿಮಗೆ ನಾರಾಯಣ ನೇತ್ರಾಲಯ ಇದೆ. ನಾರಾಯಣ ನೇತ್ರಾಲಯಕ್ಕೆ ನೀವೇನಾದರೂ ಹೋಗಬೇಕು ಅಂದರೆ ಇಲ್ಲಿ ಬರ್ಬೋದು. ಆಮೇಲೆ ಅದಾದಮೇಲೆ ನಿಮಗೆ ಸಿಗೋದೇ ಈಗ ಲೆಫ್ಟ್ ಸೈಡಲ್ಲೆಲ್ಲ ಪಾರ್ಕಿಂಗ್ ಕಾಣ್ತಾ ಇದೆಯಲ್ಲ, ಅದೆಲ್ಲ ನಿಮಗೆ ಇಸ್ಕಾನ್ ಟೆಂಪಲ್ಲು. ಇಸ್ಕಾನ್ ಟೆಂಪಲ್ ಮೇಲ್ಗಡೆ ನಿಮಗೆ ಮೆಟ್ರೋ ಹೋಗೋದು ಕೂಡ ನಿಮಗೆ ಗೋಚರಿಸ್ತಿರ್ಬೋದು. ಇಲ್ಲೆಲ್ಲ ಇನ್ನೂ ಸ್ವಲ್ಪ ಹೊತ್ತಾದರೆ ಸಿಕ್ಕಾಪಟ್ಟೆ ರಶ್ ಆಗೋಗುತ್ತೆ. ಇಲ್ಲಿ ಅಷ್ಟೊಂದು ರಶ್ಶು. ಇಲ್ಲೇ ಮುಂದೆ ಹೋದರೆ ನಿಮಗೆ ಆಂಜನೇಯ ದೇವಸ್ಥಾನ ಇದೆ, ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ದೇವಸ್ಥಾನ. ನೋಡೋಕ್ಕೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜಾಗ ಇದೆ, ಬಟ್ ಓಡಾಡೋದೇ ಕಷ್ಟ ಆಗೋಗಿದೆ ಸ್ನೇಹಿತರೆ. ನಿಜ ಹೇಳಬೇಕು ಅಂದರೆ ಹೊರಗಡೆ ಬೀಳಬೇಕು ಅಂದರೆ ಮೈಯೆಲ್ಲ ಮುಳ್ಳಾಗ್ಬಿಡುತ್ತೆ. ಯಾಕಂದರೆ ಹೆಜ್ಜೆಗೂ ನೀವು ಇಲ್ಲಿ ಪರಿಸ್ಥಿತಿ ನೋಡ್ಬೋದು ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಹೀಗಾಗಿ ನಮಗೆ ಓಡಾಡೋದು ಸ್ವಲ್ಪ ಕಷ್ಟ. ಬಟ್ ಮೆಟ್ರೋ ಆಗಿರೋದ್ರಿಂದ ಸ್ವಲ್ಪ ಸಹಾಯ ಆಗಿದೆ, ಇಲ್ಲಂತ ಇಲ್ಲ. ಬಟ್ ಅಂದರೂ ಕೂಡ ಗಾಡಿಗಳು ಮಾತ್ರ ಏನು ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ರೋಡು ಎಷ್ಟು ಅಂತ ಸರ್ಕಾರ ಕೂಡ ಅಗಲ ಮಾಡ್ತಾರೆ ಹೇಳಿ, ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ನಾವು ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡಬೇಕು. ಬಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಅಷ್ಟೊಂದು ಇನ್ನೂ ಸರಿಯಾಗಿ ಆಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ಬಸ್ಗಳು ಹೆಚ್ಚಾಗಿ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟೋದ್ರಿಂದ ತುಳುಕ್ತಾ ಇರ್ತವೆ. ಯಾವಾಗ ನೋಡಿದ್ರು ತುಳುಕ್ತಾ ಇರುತ್ತೆ. ಇದು 401 ಬಸ್ಸು. ಹೆಚ್ಚಾಗಿ ಇದು ಯಲಹಂಕಕ್ಕೆ ಹೋಗುವಂಥದ್ದು. ಈ ಯಲಹಂಕಗೆ ತುಂಬ ಕಡೆ ಅಂದರೆ ಈ ಪಶ್ಚಿಮ ಭಾಗದ ಏನೋ ಬೆಂಗಳೂರು ಇದೆಯಲ್ಲ, ಕೆಂಗೇರಿ, ನಾಗರಬಾವಿ, ವಿಜಯನಗರ, ಆಮೇಲೆ ಇನ್ನೂ ತುಂಬ ಚಂದ್ರ ಲೇಔಟು, ರಾಜಾಜಿನಗರ, ಈ ಕಡೆಯಿಂದ ಏರಿಯಾದಿಂದ ನೀವು ತುಂಬ ಬಸ್ಗಳನ್ನು ಇಲ್ಲಿ ಕಾಣ್ಬೋದಾಗಿದೆ. ಇದು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನು. ಇದನ್ನು ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಅಂತಲೇ ಎಲ್ಲರೂ ಕರೀತಾರೆ. ಸೊ ನಾವು ಹೋಗ್ತಾ ಇರೋದೀಗ ವೆಸ್ಟ್ ಆಫ್ ಕಾರ್ಡ್ ರೋಡು. ಇದು ನೋಡಿ, ಇದು ವೆಸ್ಟ್ ಆಫ್ ಕಾರ್ಡ್ ರೋಡು. ತುಂಬ ಒನ್ ಟೈಮಲ್ಲಿ ಎಷ್ಟು ಮರಗಳಿತ್ತಂದರೆ ಇಲ್ಲಿ ನಾನು ಹೇಳ್ತೀನಿ, ನಾನೊಂದು 20 ವರ್ಷದಿಂದ ಇಲ್ಲಿ ಬಂದಾಗ ಮರಗಳು ಅಂದರೆ ಮರಗಳು. ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಂದರೆ ಫುಲ್ಲು ಮರಗಳು. ಇವತ್ತು ಮರಗಳ ಬದಲು ಬರೀ ಪಿಲ್ಲರ್ಗಳು ಕಾಣ್ತಾ ಇದೆ, ಸಿಮೆಂಟ್ ಪಿಲ್ಲರ್ಗಳು. ಇದು ನಾನು ತಪ್ಪು ಅಂತ ಕೂಡ ಹೇಳೋದಿಲ್ಲ. ಯಾಕಂದರೆ ಜನ ಜಾಸ್ತಿ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ. ಅವರಿಗೆ ಓಡಾಡೋಕ್ಕೆ ಮರಗಳ ಅವಶ್ಯಕತೆ ಇಲ್ಲ. ಅಲ್ಲಿ ಬೇಕಾಗಿರೋದು ಪಿಲ್ಲರ್ಸ್ಗಳು, ರೋಡು, ಅದೆಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ನಿಮಗೆ ವೆಸ್ಟ್ ಆಫ್ ಕಾರ್ಡ್ ರೋಡು. ನೋಡಿ, ಈ ಥರ ಏನು ಲೆಫ್ಟ್ ಸೈಡಲ್ಲಿ ಮರಗಳೇನಿದೆಯಲ್ಲ, ಅದೇ ಥರ ಮರಗಳು ಹಿಂದೆ ಇಲ್ಲಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈಗಿಲ್ಲ. ಪರವಾಗಿಲ್ಲ, ಸ್ವಲ್ಪ ಇಲ್ಲಿ ಮಲ್ಬಾರ್ ಗೋಲ್ಡ್ ಅಂತಿದೆಯಲ್ಲ, ಸ್ವಲ್ಪ ಇಲ್ಲಿ ಹುಷಾರಾಗಿ ನೀವು ಚಿನ್ನನ ಖರೀದಿ ಮಾಡಿ. ಯಾಕಂದರೆ ಇದು ಎಲ್ಲ ದುಬೈಯಿಂದ ಕೆಲವೊಂದು ಡೂಪ್ಲಿಕೇಟ್ ಮಾಲ್ಗಳನ್ನ ಮಾರ್ತಾ ಇದ್ದಾರೆ ಅಂತ ಕೇಳಿಬಂದಿದೆ. ಇದು ಕೇರಳದ ಒಬ್ಬ ಓನರು, ಅವರು
ಒಂದು ಮಲಬಾರ್ ಗೋಲ್ಡನ್ನು ಮಾರ್ತಾ ಇದ್ದಾರೆ. ಎಲ್ಲ ದುಬೈಯಿಂದ ಬರೋದು, ಸ್ವಲ್ಪ ಹುಷಾರಾಗಿ ತಗೊಳ್ಳಿ. ಅಲ್ಲಿ ಈಗ ನಮಗೆ ಬರ್ತಾ ಇರೋದು ವೆಸ್ಟ್ ಆಫ್ ಕೋರ್ಟ್ ರೋಡಲ್ಲೇ ರಾಜಾಜಿನಗರ ರೈಲ್ವೆ ಸ್ಟೇಷನ್ನು. ರಾಜಾಜಿನಗರ ರೈಲ್ವೆ ಸ್ಟೇಷನ್ನು ನಾವು ಮುಂದೆ ಹೋಗಿ ದಾಟಿ ಅಲ್ಲಿ ಮುಂದೆ ಲೆಫ್ಟ್ ತೊಗೊಳ್ಳೋಣ. ಈಗ ನಾವು ಬಂದಿರೋದೇ ನವರಂಗ ಸರ್ಕಲ್ ಇದೆ ನೋಡಿ, ನವರಂಗ ಸರ್ಕಲ್ಲು. ಮೊದಲಿಲ್ಲೊಂದು ಸರ್ಕಲ್ ಇರ್ತಿತ್ತು, ಈಗ ಇಲ್ಲ. ಯಾಕಂದರೆ ಎಲ್ಲ ಇಲ್ಲಿ ಫ್ಲೈ ಓವರು ಆಮೇಲೆ ಏನು ಮೆಟ್ರೋ ಆಗಿದ್ದರಿಂದ ಇಲ್ಲಿ ಯಾವುದು ನಿಮಗೆ ಈಗ ಕಾಣೋದಿಲ್ಲ. ಈ ನೋಡಿ ಈ ಕಡೆಯಿಂದ ಕರ್ವ್ ತೊಂತಲ್ಲ, ಲೆಫ್ಟ್ ಹೋಯ್ತಲ್ಲ ಮೆಟ್ರೋ, ಅದು ನಿಮಗೆ ಮುಂದೆ ಮೆಜೆಸ್ಟಿಕ್ ಅಂದರೆ ಅಲ್ಲೇ ಮುಂದೆ ಇರೋದು ನವರಂಗ್ ಥಿಯೇಟ್ರು ಅಲ್ಲಿರೋದು. ಈಗಲೂ ಇದೆ ಥಿಯೇಟರು, ಎಷ್ಟೋ ಥಿಯೇಟ್ರುಗಳು ಮುರಿದು ಬಿಟ್ಟಿದ್ದಾರೆ ಈಗ, ಬಟ್ ನವರಂಗ್ ಥಿಯೇಟ್ರ್ ಮಟ್ಟ ಇನ್ನೂ ಇದೆ. ಸೊ ನಾವೀಗ ಬಂದಿರೋ ಜಾಗ ಮುಂದೆ ಲೆಫ್ಟ್ ಸೈಡಲ್ಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಹೇಳಿ. ಇದೇ ಥರದ ಬೆಂಗಳೂರು ಬಗ್ಗೆ ಅಥವಾ ಕರ್ನಾಟಕದ ಬಗ್ಗೆ ಪರಿಚಯ ಮಾಡುವಂಥ ಕೆಲವೊಂದು ವಿಡಿಯೋಗಳನ್ನ ಮುಂದೆ ತರ್ತೀನಿ. ಬಾಯ್.